ಹಲೋ ನಮಸ್ಕಾರ ಎಲ್ಲರಿಗೂ. ಶ್ರೀನಿವಾಸನ ಕಲ್ಯಾಣ ಆಗಬೇಕಂತಂದರೆ ದುಡ್ಡು ಬೇಕಾಗಿರುತ್ತೆ ಶ್ರೀನಿವಾಸನಿಗೆ. ಶ್ರೀನಿವಾಸನಿಗೆ ದುಡ್ಡು ಬೇಕಾದ ಕಾರಣ ಅವ್ರೇನು ಮಾಡ್ತಾರೆ, ಕುಬೇರನ ಹತ್ರ ಹೇಳ್ಬಿಟ್ಟು ಅವರು ಸಾಲವನ್ನು ಪಡ್ಕೊಳ್ತಾರೆ. ದೇವರೇ ಆಗಿರೋದ್ರಿಂದ ಕೂಡ ಆದರೂ ಕೂಡ ಸಾಲವನ್ನು ಏನಕ್ಕೆ ಪಡ್ಕೊಂಡ್ರು ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ಲಕ್ಷ್ಮೀ ದೇವಿ ಇದ್ದರೂ ಕೂಡ ಆದರೂ ಕೂಡ ಶ್ರೀನಿವಾಸರು ಲಕ್ಷ್ಮಿ ಹತ್ರ ಯಾವುದೇ ರೂಪಿ ₹1 ಕೂಡ ಹಣವನ್ನು ತಗೊಳ್ಳೋದಿಲ್ಲ. ಆದರೆ ಕುಬೇರನಿಗೆ ಹೇಳಿ ಕಳಿಸಿ ಅವ್ರ ಹತ್ರ ಸಾಲವನ್ನು ಪಡ್ಕೊಳ್ತಾರೆ. ಇದರ ಹಿಂದಿನ ರಹಸ್ಯ ಏನು, ಇದು ಲೋಕ ಕಲ್ಯಾಣಕ್ಕೆ ಅಂದರೆ ಮುಂದಿನ ಜನತೆಗೆ ಕಲಿಯುಗದಲ್ಲಿ ತಿಳಿಸ್ಕೊಡುವಂಥ ಪಾಠವೇನು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಂಟ್ರೆಸ್ಟ್ ಆಗಿರೋದ್ರಿಂದ ಮೊದಲೆಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಹೋಗ್ಬಿಟ್ಟು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಶ್ರೀನಿವಾಸನ ಕಲ್ಯಾಣ ಆಗಬೇಕಾಗಿರುತ್ತೆ. ಅಂದರೆ ಕಲಿಯುಗದಲ್ಲಿ ಒಂದು ದಾಂಪತ್ಯದ ಜೀವನ, ಒಂದು ಗಂಡು ಹೆಣ್ಣಿನ ಸಂಬಂಧ ಯಾವ ಥರ ಇರಬೇಕು, ಒಂದು ದಾಂಪತ್ಯ ಜೀವನಕ್ಕೆ ಯಾವ ಥರ ಅಂದರೆ ದಾಂಪತ್ಯ ಜೀವನದ ಬಗ್ಗೆ ಒಂದು ಸಾರಾಂಶವನ್ನು ಕಲಿಯುಗದ ಜನತೆಗೆ ತಿಳಿಸ್ಕೊಡ್ಬೇಕು ಅಂಥೇಳಿ ಈ ಒಂದು ಶ್ರೀನಿವಾಸನ ಕಲ್ಯಾಣ ಆಗುತ್ತೆ. ಆ ಒಂದು ಶ್ರೀನಿವಾಸನ ಕಲ್ಯಾಣ ಆಗಬೇಕು ಅಂದರೆ ಹಾಗೆ ಆಗೋದಲ್ಲ, ಅದಕ್ಕೆ ತಕ್ಕಂತಹ ದುಡ್ಡು. ಇನ್ನು ಶ್ರೀನಿವಾಸನ ಕಲ್ಯಾಣದಲ್ಲಿ ಪದ್ಮಾವತಿ ಬಂದುಬಿಟ್ಟು ರಾಜ್ಕುಮಾರಿ. ರಾಜ್ಕುಮಾರಿನ ತುಂಬ ಅಂತಸ್ತಿರುತ್ತೆ, ಆಸ್ತಿ ಇರುತ್ತೆ, ದುಡ್ಡಿರುತ್ತೆ. ಅವರಿಗೆ ಎಷ್ಟು ಆಡಂಬರವಾಗಿ ಮದುವೆ ಮಾಡಿದ್ರು ನಡೆಯುತ್ತೆ. ಆದರೆ ಶ್ರೀನಿವಾಸ ಅಲ್ಲಿ ಒಬ್ಬ ಬಡ ಕುಟುಂಬದವನು. ಅವರಿಗೆ ದುಡ್ಡು ಬೇಕಾಗಿರುತ್ತೆ. ಅಂದರೆ ಅವರ ತಕ್ಕನಂಗೆ ಅವರ ಒಂದು ಆಸ್ತಿ ತಕ್ಕಂಗೆ ನಾನು ಕೂಡ ಮದುವೆ ಆಗಬೇಕು ಅಂದರೆ ನನ್ನ ಹತ್ರ ಕೂಡ ಅಷ್ಟೊಂದು ಹಣ ಇರಬೇಕು ಚಿಂತೆ ಮಾಡ್ತಿದ್ದ ಸಮಯದಲ್ಲಿ ಬಕುಳಾದೇವಿ ಕೂಡ ಬರ್ತಾರೆ. ಬಕುಳಾದೇವಿ ಕೂಡ ಹೇಳ್ತಾರೆ, ಶ್ರೀನಿವಾಸ ನಿನ್ನ ಕಲ್ಯಾಣ ಆಗಬೇಕಾಗಿದೆ, ಆದರೆ ಅಷ್ಟೊಂದು ಹಣ ನನ್ನ ಹತ್ರ ಇಲ್ವಲ್ಲಪ್ಪ. ನಿನ್ನ ಮದುವೆ ಮಾಡಬೇಕು ಅಂದರೂ ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ. ಅವರ ಒಂದು ಆಡಂಬರಕ್ಕೆ ತಕ್ಕಂತೆ ನಾನು ಮದುವೆ ಮಾಡಬೇಕು ಅಂದರೆ ಅಷ್ಟೊಂದು ಹಣ ಇಲ್ಲ, ಏನು ಮಾಡೋದು ಅಂತೇಳಿ ಚಿಂತೆಯಿಂದ ಕೂತಿರ್ತಾರೆ. ಅದೇ ಟೈಮಲ್ಲಿ ನಾರದರು ಕೂಡ ಬಂದುಬಿಟ್ಟು ಶ್ರೀನಿವಾಸನಿಗೆ ಒಂದು ಸಲಹೆಯನ್ನು ಕೊಡ್ತಾರೆ. ಏನಪ್ಪ ಒಂದು ಸಲಹೆ ಅಂತಂದರೆ, ಸ್ವಾಮಿ, ಈಗ ನಿನ್ನ ಹತ್ರ ಲಕ್ಷ್ಮೀ ದೇವಿ ಇಲ್ಲ, ಆದರೆ ನೀನು ಕುಬೇರನ ಹತ್ರ ನೀನು ಹಣವನ್ನು ಪಡ್ಕೋಬೋದು ಅಂತೇಳಿ ಒಂದು ಕಿವಿ ಮಾತನ್ನು ಹೇಳಿಬಿಟ್ಟು ಅವರು ಹಿಂತೆರಳುತ್ತಾರೆ. ಶ್ರೀನಿವಾಸ ಏನು ಚಿಂತೆ ಮಾಡ್ತಾ ಇರ್ತಾರೆ ಹಣ ಇಲ್ಲ ಅಂತೇಳಿ, ಆ ಒಂದು ಹಣಕ್ಕೆ ಒಂದು ಪರಿಹಾರ ಸಿಕ್ಕಂತಾಗುತ್ತೆ. ಆ ಒಂದು ಸಮಯದಲ್ಲಿ ಅವರು ನಾರದರ ಕೈಯಲ್ಲೇ ಒಂದು ಕಾಗದವನ್ನು ಕೂಡ ಬರೆದು ಕಳಿಸ್ತಾರೆ. ಆ ಕಾಗದವನ್ನು ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ಕೂಡ ನೋಡ್ಬೋದು. ಸಾವಿರಾರು ವರ್ಷಗಳ ಹಿಂದಿನ ಒಂದು ಕಾಗದ ಅಂತಲೇ ಹೇಳ್ಬೋದು. ಆ ಒಂದು ಕಾಗದವನ್ನು ಕುಬೇರನಿಗೆ ತಲುಪಿಸೋದಕ್ಕಾಗಿ ನಾರದರ ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ ಶ್ರೀನಿವಾಸ ಅವರು. ಕುಬೇರನಿಗೆ ಕೂಡ ಆ ಒಂದು ಪತ್ರ ಹೋಗಿ ತಲುಪುತ್ತೆ. ಅವರ ಒಂದು ಮಾತಿನಂತೆ ಏನು ಪತ್ರದಲ್ಲಿ ಬರೆದಿರುತ್ತೋ ಅದ್ರ ಥರನೇ ಅವರು ಕೂಡ ಶ್ರೀನಿವಾಸನ ಭೇಟಿ ಮಾಡಬೇಕು ಅಂಥೇಳಿ ಅವರು ಇದ್ದಂಥ ಒಂದು ಜಾಗಕ್ಕೆ ಕೂಡ ಬರ್ತಾರೆ. ಕುಬೇರ ಕೇಳ್ತಾರೆ ಶ್ರೀನಿವಾಸನಿಗೆ, ಸ್ವಾಮಿ, ನೀವು ನನ್ನ ಕರೆಸ್ಕೊಂಡಿರೋಂಥ ಕಾರಣ ಏನು ಅಂಥೇಳಿ ಕೇಳ್ತಾರೆ. ಆಗ ಶ್ರೀನಿವಾಸ ಹೇಳ್ತಾರೆ, ಕುಬೇರ, ನನಗೆ ಒಂದು ಸ್ವಲ್ಪ ಹಣ ಬೇಕು, ನನ್ನ ಒಂದು ಕಲ್ಯಾಣಕ್ಕಾಗಿ ಹಣದ ಅವಶ್ಯಕತೆ ಇದೆ, ಲಕ್ಷ್ಮಿ ಇಲ್ಲ, ಹಾಗಾಗಿಬಿಟ್ಟು ನಿನ್ನ ಒಂದು ಸಹಾಯ ನನಗೆ ತುಂಬಾ ಅವಶ್ಯಕತೆ ಇದೆ ಅಂಥೇಳಿ ಕುಬೇರನ ಹತ್ರ ನಾನು ಶ್ರೀನಿವಾಸ ಅವರು ಹೇಳ್ತಾರೆ. ಆವಾಗ ಕುಬೇರ ಹೇಳ್ತಾರೆ, ಸ್ವಾಮಿ, ನೀವು ಹೇಳೋದೆಲ್ಲ ನೀವು ಆದೇಶ ಮಾಡಬೇಕು, ನೀವು ಆದೇಶ ಮಾಡಿದ್ರೆ ನಾನು ತಂದು ಹಾಕ್ತೀನಿ, ನಾನು ಎಷ್ಟು ಹಣ ಬೇಕೋ ಅಷ್ಟು ನಿಮ್ಮ ಪಾದದ ಹತ್ರ ಸುರಿತೀನಿ ಅಂತಲೂ ಕೂಡ ಕುಬೇರ ಈ ಒಂದು ಮಾತನ್ನು ಶ್ರೀನಿವಾಸ ಅವ್ರಿಗೆ ಹೇಳ್ತಾರೆ. ಬೇಡ ಕುಬೇರ, ಆ ಒಂದು ಕೆಲಸವನ್ನು ನೀನು ಮಾಡೋಕ್ಕೆ ಹೋಗಬೇಡ. ಇದು ಒಂದು ಲೋಕ ಕಲ್ಯಾಣಕ್ಕೆ. ಈಗ ನಾನೇನು ನಿನ್ನ ಹತ್ರ ಒಂದು ದುಡ್ಡನ್ನು ಇಸ್ಕೊಳ್ತೀನಿ, ಆ ಒಂದು ದುಡ್ಡು ಇಸ್ಕೊಳ್ಳೋದು ಕೂಡ ಒಂದು ಲೋಕ ಕಲ್ಯಾಣಕ್ಕೆ ಒಂದು ಮಾದರಿ ಆಗಬೇಕು. ಆ ಒಂದು ಕಾರಣದಿಂದನೇ ನಾನು ನಿನ್ನ ಹತ್ರ ದುಡ್ಡನ್ನು ಇಸ್ಕೊಳ್ತಾ ಇದ್ದೀನಿ ಅಂತಲೂ ಕೂಡ ಈ ಒಂದು ಮಾತನ್ನು ಶ್ರೀನಿವಾಸ ಅವರು ಕುಬೇರನಿಗೆ ಹೇಳ್ತಾರೆ. ಆದರೆ ಕುಬೇರ ಕೇಳ್ತಾರೆ, ಸ್ವಾಮಿ, ನಿಮ್ಗೆ ಆಲ್ರೆಡಿ ಈಗ ಮದುವೆ ಆಗಿದೆ, ನೀವು ಮದುವೆ ಆಗಿದ್ರೆ ಲಕ್ಷ್ಮೀ ದೇವಿ ನಿಮ್ಮ ಜೊತೆನೇ ಇದ್ದಾಳೆ, ಆದರೂ ಕೂಡ ಈ ಒಂದು ಮದುವೆ ಏನಕ್ಕೆ, ಈ ಒಂದು ಮದುವೆಗೆ ನನ್ನ ಕಡೆಯಿಂದ ಏನಕ್ಕೆ ಹಣವನ್ನು ಪಡ್ಕೊಳ್ತಾ ಇದ್ದೀರಾ ಅಂತಲೂ ಕೂಡ ಕುಬೇರ ಶ್ರೀನಿವಾಸ ಅವ್ರಿಗೆ ಕೇಳ್ತಾರೆ. ಆಗ ಶ್ರೀನಿವಾಸ ಅವ್ರು ಹೇಳ್ತಾರೆ, ಕುಬೇರ, ಇದೆಲ್ಲ ಲೋಕ ಕಲ್ಯಾಣಕ್ಕಾಗಿ ಆಗ್ತಾ ಇರುವಂಥದ್ದು. ಕಲಿಯುಗದಲ್ಲಿ ಬರುವಂಥ ಜನತೆಗೆ ಅಂದರೆ ಕಲಿಯುಗದಲ್ಲಿ ಇರುವಂಥ ಜನರೆಲ್ಲರಿಗೂ ಕೂಡ ಒಂದು ಗಂಡು ಹೆಣ್ಣಿನ ಸಂಬಂಧ ಯಾವ ಥರ ಇರಬೇಕು, ಗೃಹಸ್ಥ ಧರ್ಮ ಅಂದರೆ ಏನು, ಆ ಒಂದು ಗಂಡ ಹೆಂಡತಿ ಸಂಬಂಧ ಅಂದರೆ ಯಾವ ಥರ ಇರಬೇಕು ಅನ್ನೋದು ತೋರಿಸ್ಕೊಡ್ಬೇಕು ಲೋಕ ಕಲ್ಯಾಣಕ್ಕಾಗಿ. ಈ ಒಂದು ಗಂಡ ಹೆಂಡತಿ ಸಂಬಂಧವನ್ನು ತಿಳಿಸ್ಕೊಡ್ಬೇಕು ಅನ್ನೋದೊಂದು ಕಾರಣದಿಂದ ಈ ಒಂದು ಲೋಕ ಕಲ್ಯಾಣ ಆಗ್ತಿರೋದು. ಅದೇ ಶ್ರೀನಿವಾಸನ ಕಲ್ಯಾಣ ಅಂಥೇಳಿ ಶ್ರೀನಿವಾಸ ಅವರು ಹೇಳ್ತಾರೆ ಕುಬೇರನಿಗೆ. ಆಗ ಕುಬೇರ ಹೇಳ್ತಾರೆ, ಆಯಿತು ಸ್ವಾಮಿ, ನಿಮಗೆ ಎಷ್ಟು ದುಡ್ಡು ಬೇಕು ಹೇಳಿ, ನಾನು ಅಷ್ಟು ದುಡ್ಡನ್ನು ನಿಮಗೆ ಕೊಡ್ತೇನೆ ಅಂತಲೂ ಕೂಡ ಶ್ರೀನಿವಾಸನಿಗೆ ಕುಬೇರ ಅವರು ಹೇಳ್ತಾರೆ. ಆಗ ಶ್ರೀನಿವಾಸ ಕೇಳ್ತಾನೆ, ನನಗೆ 3,360 ಕೋಟಿ ಸುವರ್ಣ ರಾಮ ಮುದ್ರಿಕೆ ಚಿನ್ನದ ನಾಣ್ಯಗಳನ್ನು ಸಾಲವಾಗಿ ಕೊಡಬೇಕು ಅಂತೇಳಿ ಈ ಒಂದು ಮಾತನ್ನು ಶ್ರೀನಿವಾಸ ಅವರು ಕುಬೇರನಿಗೆ ತಿಳಿಸ್ತಾರೆ. ಆಗ ಕುಬೇರ ಹೇಳ್ತಾರೆ,
ಹೇಳ್ತಾರೆ, ಆಯಿತು ಸ್ವಾಮಿ, ನೀವು ಎಷ್ಟು ಹಣ ಕೇಳಿದರೂ ಅಷ್ಟು ಹಣವನ್ನು ಕೂಡ ನಾನು ಕೊಡ್ತೇನೆ. ಆದರೆ ಇದನ್ನು ಸಾಲವಾಗಿ ಏನಕ್ಕೆ ಪಡಿತಾ ಇದ್ದೀರಾ? ಇದರಿಂದ ಲೋಕ ಕಲ್ಯಾಣಕ್ಕಾಗಿ ತಿಳಿಸೋದಾದರೂ ಏನು ಅಂತೇಳಿ ಕುಬೇರ ಅವರು ಕೇಳ್ತಾರೆ. ಆಗ ಶ್ರೀನಿವಾಸ ಹೇಳ್ತಾನೆ, ಈಗ ಈ ಒಂದು ಸಾಲವನ್ನು ತೆಗೆದುಕೊಳ್ಳುವುದು ಮತ್ತು ಪಡ್ಕೊಳ್ಳೋದು ಕೂಡ ಒಂದು ಲೋಕ ಕಲ್ಯಾಣ. ಅಂದರೆ ಜನತೆಗೆ ತಿಳಿಸ್ಕೊಡ್ಬೇಕು, ಕಲಿಯುಗದಲ್ಲಿ ಬರುವಂಥ ಜನತೆಗೆ ಕೂಡ ತಿಳಿಸ್ಕೊಡ್ಬೇಕು. ಹಾಗೆ ನೀನು ಅಷ್ಟೇ, ಯಾರು ಸಜ್ಜನರು ಇರ್ತಾರೆ, ದುರ್ಜನರು ಇರ್ತಾರೆ. ಸೊ ಯಾರಿಗೆ ಬೇಕೋ ಅದು ನೀನು ಹಣವನ್ನು ಅದಕ್ಕೂ ಕೂಡ ನೀನು ಮುಂದಾಗಬಾರ್ದು. ಸೊ ನೀನು ಯಾರ್ಯಾರು ಕೇಳ್ತಾರೋ ಅವ್ರಿಗೆಲ್ಲ ನೀನು ಹಣವನ್ನು ಕೊಟ್ಬಿಟ್ರೆ ಅವರು ದುರ್ಜನ ಅಂದರೆ ದುರುಪಯೋಗ ಮಾಡ್ಕೊಳ್ಳೋದು ಕೂಡ ಜಾಸ್ತಿ. ಅವರು ಒಂದು ಸಜ್ಜನ ಅಂದರೆ ಅವರು ಕೂಡ ಸಜ್ಜನರಾಗಬೇಕು. ಅವರು ಕೂಡ ಒಳ್ಳೆ ಕೆಲಸಕ್ಕಾಗಿ ನಿನ್ನ ಹತ್ರ ಹಣ ಪಡಿಬೇಕು ಅಂತ ಬಂದರೆ ಅವರಿಗೆ ನೀನು ಕುಬೇರ ನೀನು ಅದು ಆಶೀರ್ವಾದವನ್ನು ಮಾಡು. ಅದು ಬಿಟ್ಟು ನೀನು ದುರ್ಜನರು ಬಂದು ಕೇಳಿದ್ರು ಅಥವಾ ಸಜ್ಜನರು ಬಂದು ಕೇಳಿದ್ರು ನೀನು ಹಾಗೆ ಹಣವನ್ನು ಕೊಡೋದಕ್ಕಾಗಲ್ಲ. ಇದು ಕೂಡ ಒಂದು ಲೋಕ ಕಲ್ಯಾಣಕ್ಕೆ, ಅಂದರೆ ಲೋಕದಲ್ಲಿ ತಿಳಿಸ್ಕೊಡ್ಬೇಕು, ಲೋಕದ ಜನರಿಗೆ ತಿಳಿಸ್ಕೊಡ್ಬೇಕು ಅಂತೇಳಿದ್ರೆ ಇದು ಕೂಡ ಒಂದು ಮಾದರಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸಾಲವನ್ನು ಪಡ್ಕೊಳ್ತಾ ಇದ್ದೀನಿ ಅಂತಲೂ ಕೂಡ ಹೇಳ್ತಾರೆ. ಹಾಗೆ ಕುಬೇರ, ನಾನು ನಿನಗೆ ಬಡ್ಡಿ ಎಷ್ಟು ಕೊಡ್ತೇನೆ ಅಂದರೆ ವರ್ಷಕ್ಕೆ 100ಕ್ಕೆ 1 ರೂಪಾಯಿ ಅನ್ನೋ ಹಾಗೆ ನನಗೆ ರಾಮಮುದ್ರಿಕೆಯ ಚಿನ್ನದ ನಾಣ್ಯಗಳನ್ನು ಕೊಡ್ತೇನೆ ಅಂತಲೂ ಕೂಡ ಹೇಳ್ತಾರೆ. ಆಗಿಬಿಟ್ಟು ಇನ್ನೂ ಕೂಡ ಶ್ರೀನಿವಾಸ ಅವರು ಕುಬೇರನಿಗೆ ಸಾಲವನ್ನು ತೀರಿಸ್ತಾನೆ ಇದ್ದಾರೆ. ಹಾಗಾಗಿ ಅಲ್ಲಿರುವಂಥ ಜನ ಎಲ್ಲರೂ ಕೂಡ ಭಕ್ತಾದಿಗಳು, ಯಾರ್ಯಾರು ಗೋವಿಂದನ ಭಕ್ತಾದಿಗಳಿದ್ದಾರೆ ಎಲ್ಲರೂ ಕೂಡ ಈಗಲೂ ಕೂಡ ಹೋಗ್ಬಿಟ್ಟು ದೇವರು ಉಂಡಿಗೆ ಕೂಡ ಹಾಕ್ತಾರೆ. ಅದರಿಂದ ಹಣವನ್ನೇ ಕುಬೇರನಿಗೆ ಈಗಲೂ ಕೂಡ ಗೋವಿಂದನು ಹಣವನ್ನು ಬಡ್ಡಿಯನ್ನು ಕಟ್ತಾ ಇದ್ದಾರೆ. ಹಾಗೆ ಸಾಲವನ್ನು ಕೂಡ ತೀರಿಸ್ತಾ ಇದ್ದಾರೆ. ಇದು ಒಂದು ಲೋಕದ ಜನತೆಗೆ ತಿಳಿಸ್ಬೇಕು. ಈ ಒಂದು ಯಾರಿಗೆ ಬೇಕೋ ದುಡ್ಡು ಹಾಗಾಗಿ ಸಿಗೋದಲ್ಲ, ಅದನ್ನು ಕೂಡ ಬೇಡ್ಕೋಬೇಕು, ಕಾಡಬೇಕು, ಕಷ್ಟಪಟ್ಟು ದುಡಿಬೇಕು. ಆಗ ಮಾತ್ರ ಆ ಒಂದು ಹಣ ಸಿಗೋದು ಅನ್ನೋದು ಕೂಡ ಎಲ್ಲರ ಜನತೆಗೆ ಅರ್ಥವಾಗಲಿ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ನೀವೆಲ್ಲ ಗೊತ್ತಿರುತ್ತೆ, ಯಾರೇ ಗೋವಿಂದನಿಗೆ ಹೋಗಬೇಕು ಅಂದರೂ ಬರೀ ಕೈಯಲ್ಲಿ ಯಾರೂ ಕೂಡ ಹೋಗೋದಿಲ್ಲ. ಅವರಿಗೆ ಇಷ್ಟು ಹಣ ಅಂತಲೂ ಕೂಡ ತೊಗೊಂಡು ಹೋಗಿರ್ತಾರೆ. ಅಂದರೆ ಇಷ್ಟು ಹಣ ಅಂತಂದರೆ ಅವರು ಮುಂಚೆನೇ ಬೇಡ್ಕೊಂಡಿರ್ತಾರೆ, ಅಂದರೆ ಸಂಕಲ್ಪ ಮಾಡ್ಕೊಂಡಿರ್ತಾರೆ, ನನಗೇನಾದರೂ ಈ ಒಂದು ಕೆಲಸ ಆಯಿತು ಅಂದರೆ ನಾನು ಇಷ್ಟು ದುಡ್ಡು ನಿಂಗೆ ಹಣವನ್ನು ಹಾಕ್ತೇನೆ ಅಂತೇಳಿ. ಹಾಗಾಗಿಬಿಟ್ಟು ಆ ದೇವರು ಒಂದು ಕೈಯಲ್ಲಿ ಹಣವನ್ನು ಕೇಳ್ತಾ ಇರ್ತಾರೆ, ಇನ್ನೊಂದು ಕೈಯಲ್ಲಿ ಆಶೀರ್ವಾದವನ್ನು ಕೂಡ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿಬಿಟ್ಟು ಎಲ್ಲರೂ ಕೂಡ ಆ ಒಂದು ದೇವರಿಗೆ ಹಣವನ್ನು ಹುಂಡಿಗೆ ಹಾಕ್ತಾ ಇರ್ತಾರೆ. ಇಂದ ಗೊತ್ತಾಗುತ್ತೆ ಏನು ಸಾಲವನ್ನು ಪಡ್ಕೊಳ್ಳೋದು ಮತ್ತು ಇದು ಮಾಡೋದು, ಅಂದರೆ ಸಾಲವನ್ನು ತೀರಿಸೋದು ಕೂಡ ತುಂಬ ಅಂದರೆ ತುಂಬಾ ಕಷ್ಟ. ಈಗಲೂ ಕೂಡ ಆ ದೇವರು ವರ್ಷಕ್ಕೆ 100ಕ್ಕೆ 1 ಅನ್ನೋ ಹಾಗೆ ರಾಮಮುದ್ರಿಕೆಗಳನ್ನ ಈಗಲೂ ಕೂಡ ದೇವರು ಸಾಲವನ್ನು ತೀರಿಸ್ತಾ ಇದ್ದಾರೆ, ಅಂದರೆ ಬಡ್ಡಿಯನ್ನು ಕೊಡ್ತಾ ಇದ್ದಾರೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ನಿಮಗೆ ಗೊತ್ತಾಗಿರುತ್ತೆ ಅನಿಸುತ್ತೆ, ಗೋವಿಂದನು ಏನಕ್ಕೆ ಕುಬೇರನ ಹತ್ರ ಸಾಲ ಮಾಡಿದ್ರು, ಆ ಒಂದು ಸಾಲವನ್ನು ಎಷ್ಟೋ ಮಾಡಿದ್ರು, ಅದೇ ರೀತಿ ಆ ಒಂದು ಸಾಲವನ್ನು ವರ್ಷಕ್ಕೆ ಎಷ್ಟು ತೀರಿಸ್ತಾ ಇದ್ದಾರೆ ಅನ್ನೋದು ಸಂಪೂರ್ಣ ಮಾಹಿತಿ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಮರಿದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.